ದತ್ತೂರಿ ಹಣ್ಣು ಮಾರಾಟಕ್ಕೆ ಇದೀಗ ಕಡಿವಾಣ ಹಾಕುವಂತಹ ಕೆಲಸಗಳು ಆಗ್ತಾ ಇದೆ. ಈ ದತ್ತೂರಿ ಬೀಜ, ಈ ದತ್ತೂರಿ ಹಣ್ಣುಗಳನ್ನು ಆನ್ಲೈನ್ ಮುಖಾಂತರ ಸೇಲ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇದು ವಿಷಪೂರಿತವಾದಂತಹ ಹಣ್ಣು ಅನ್ನುವಂತಹ ಸಂದೇಶವನ್ನ ಇದೀಗ ರವಾನೆ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಆ ಕುರಿತ ಬ್ರೇಕಿಂಗ್ ನಿಮ್ಮ ಮುಂದೆ. ಒಂದು ಟೈಮಲ್ಲಿ ಹೇಳ್ತಾ ಇದ್ರು ದತ್ತೂರಿ ಹಣ್ಣು ಅಥವಾ ಈ ದತ್ತೂರಿ ಬೀಜನ ತಿಂದ್ಬಿಟ್ರೆ ಸತ್ತೋಗ್ಬಿಡ್ತಾರೆ ಅಂತ ಹೇಳಿ. ಬಟ್ ಆದರೆ ಈ ಆನ್ಲೈನ್ ಮುಖಾಂತರ ಈ ದತ್ತೂರಿ ಹಣ್ಣು ಮತ್ತು ಈ ಬೀಜಗಳನ್ನು ಮಾರಾಟ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಸೊ ಹಾಗಾಗಿ ಇ ಕಾಮರ್ಸ್ ಆ್ಯಪ್ಗಳ ಲೈಸೆನ್ಸ್ ತಾತ್ಕಾಲಿಕವಾಗಿ ಬಂದ್ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಈ ಅಮೆಜಾನ್, ಸ್ವಿಗ್ಗಿ, ಇನ್ಸ್ಟಾಗ್ರಾಮ್ ಅಥವಾ ಈ ಇನ್ಸ್ಟಾಮಾರ್ಟ್, ಬಿಗ್ ಬಾಸ್ಕೆಟ್ಗೆ ಇದೀಗ ಬಿಗ್ ಶಾಕ್ ಏನು ಅಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ರೀತಿಯಾದಂತಹ ಹಣ್ಣು ಮಾರಾಟ ಮಾಡಬಾರ್ದಷ್ಟೇ. ದತ್ತೂರಿ ಹಣ್ಣು ಮಾರಾಟ ಮಾಡಿದಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಇದೀಗ ಇಲಾಖೆ ಮುಂದಾಗ್ತಾ ಇದೆ. ತೃಪ್ತಿದಾಯಕ ಉತ್ತರ ಸಿಗದ ಹಿನ್ನೆಲೆ ಲೈಸೆನ್ಸ್ ಅಮಾನತು ಮಾಡುವಂತಹ ಕೆಲಸಗಳಾಗ್ತಾ ಇದೆ. ದತ್ತೂರಿ ಹಣ್ಣು ಪೂರೈಕೆ ಮಾಡ್ತಾ ಇದ್ದಂತಹ ಸಪ್ಲೈಯರ್ ಲೈಸೆನ್ಸ್ ಕೂಡ ರದ್ದಾಗ್ತಾ ಇದೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಂದ ದತ್ತೂರಿ ಹಣ್ಣಿನ ಜಾಹೀರಾತು ತೆರವಿಗೆ ಸೂಚನೆಯನ್ನೂ ಕೂಡ ನೀಡಲಾಗಿದೆ. ತನಿಖೆ ಪೂರ್ಣಗೊಂಡ ಬಳಿಕವಷ್ಟೇ ಅಮಾನತು ತೆರವು ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ದತ್ತೂರಿ ಹಣ್ಣು ಸೇವನೆಯಿಂದ ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಈ ಮುಖಾಂತರ ರವಾನೆ ಮಾಡಲಾಗ್ತಾ ಇದೆ. ಈ ಆನ್ಲೈನ್ಗಳಲ್ಲಿ ದತ್ತೂರಿ ಹಣ್ಣುಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಗ್ರಾಹಕರು ಇದು ಯಾವುದೋ ಒಂದು ಹೊಸ ರೀತಿಯಾಗಿದೆಯಲ್ಲ, ಗೊತ್ತಿಲ್ಲದೆ ಅದನ್ನು ಪರ್ಚೇಸ್ ಮಾಡುವಂಥದ್ದು, ಅದನ್ನು ಸೇವನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಅಥವಾ ಅದರ ಬೀಜಗಳನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲೇ ಬೆಳೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಇದೀಗ ಈ ಒಂದು ಮಾರಾಟಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ನೋಡಿ, ಸರಿಯಾದಂತಹ ರೀಸನ್ನನ್ನು ಕೇಳಿದೆ ಆರೋಗ್ಯ ಇಲಾಖೆ. ಅದಕ್ಕೆ ಸರಿಯಾದಂತಹ ಅಥವಾ ಈ ತೃಪ್ತಿದಾಯಕ ಉತ್ತರವನ್ನು ಕೊಟ್ಟಿಲ್ಲ ಯಾರ್ಯಾರು ಮಾರಾಟ ಮಾಡ್ತಾ ಇದ್ವೋ ಆ ಕಂಪನಿಗಳು. ಸೊ ಹಾಗಾಗಿ ಅವರ ಲೈಸೆನ್ಸ್ಗಳನ್ನು ಕೂಡ ಅಮಾನತು ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ.